Namaste. Subject Mathematics, textbook for class 9th. NCERT syllabus. Chapter number 2, Polynomials. Article number 2.5, Algebraic Identities. Example 12. Evaluate 105 into 106 without multiplying directly. ಸೊ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು, ಡೈರೆಕ್ಟಾಗಿ ಮಾಡಬಾರ್ದು, ಆಯಿತಾ? ಸೊ ಡೈರೆಕ್ಟಾಗಿ ಮಾಡೋ ಬದಲು ಹೇಗೆ ಮಾಡೋದು ಅಂದರೆ, ಸೊ 105 ಇಂಟು 106 ನಾವು 100 + 5 ಇಂಟು 100 + 6 ಅಂತ ಬರಿಬೋದು. ಯಾವ ಐಡೆಂಟಿಟಿ ಯೂಸ್ ಮಾಡಬೇಕಂತ ಹೇಳಿದ್ರೆ, ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಐಡೆಂಟಿಟಿ ಯೂಸ್ ಮಾಡಿದರೆ ಐಡೆಂಟಿಟಿ ಏನಾಗುತ್ತೆ? ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಸೊ ಹಿಯರ್ ಎಕ್ಸ್ ವ್ಯಾಲ್ಯೂ ಈಸ್ 100. ಕಂಪೇರ್ ಮಾಡಬೇಕು ಇದಕ್ಕೆ. ಓಕೆ, ಕಂಪೇರ್ ದಿಸ್ ಆ್ಯಂಡ್ ದಿಸ್. ಕಂಪೇರ್ ಮಾಡಿದರೆ ಎಕ್ಸ್ ಈಕ್ವಲ್ ಟು 100, ಎ ಈಕ್ವಲ್ ಟು 5 ಆ್ಯಂಡ್ ಬಿ ಈಕ್ವಲ್ ಟು 6. ಓಕೆ, ಸಬ್ಸ್ಟಿಟ್ಯೂಷನ್ ಮಾಡೋಣ ಇವಾಗ. 100 + 5 into 100 + 6 equal to 100 square plus a plus b. A plus b is 11. X value is 100 plus ab. 5 6 30. So equal to 100 square is 10,000 plus 1,100 plus 30. ಸೊ ಯೂನಿಟ್ ಪ್ಲೇಸಲ್ಲಿ ಏನಿದೆ 0. ನೆಕ್ಸ್ಟ್ 10th ಪ್ಲೇಸಲ್ಲಿ 3, 100 ಪ್ಲೇಸಲ್ಲಿ 1, 1000 ಪ್ಲೇಸಲ್ಲಿ 1 ಇದೆ, ಗೊತ್ತಾಯ್ತಲ್ಲ? ಸೊ ಇದು 0 ಯೂನಿಟ್ ಪ್ಲೇಸ್, 10th ಪ್ಲೇಸ್, 100 ಪ್ಲೇಸ್, 1000 ಪ್ಲೇಸ್ ಆಯಿತು. ನೆಕ್ಸ್ಟ್ 10,000 ಪ್ಲೇಸಲ್ಲಿ 1 ಇದೆ. ಸೊ ಇಲ್ಲಿಗೆ 11,130 ಇಸ್ ದ ಆನ್ಸರ್. ಸೊ 11,130 ಇಸ್ ದ ಆನ್ಸರ್. ಓಕೆ, ಸಿ ಹಿಯರ್ 105 ಇಂಟು 106ಗೆ ಹೀಗೆ ಮಾಡ್ಕೊಳ್ಳೋದು ಯೂಸಿಂಗ್ ಐಡೆಂಟಿಟಿ, 4th ಐಡೆಂಟಿಟಿ ಯೂಸ್ ಮಾಡಿರೋದು. ಓಕೆ, ಥ್ಯಾಂಕ್ ಯು ಸೋ ಮಚ್.